ವೆಲ್ಕಮ್ ಬ್ಯಾಕ್ ನಮ್ಮ ಚಾನೆಲ್ಗೆ. ಇವತ್ತು ನಾನು ನಿಮಗೆ ಎಲ್ಲರಿಗೂ ಚಿಕನ್ ಟಿಕ್ಕಾ ಮಾಡಿ ತೋರಿಸ್ತೇನೆ. ಆಬ್ವಿಯಸ್ಲಿ ರೆಸಿಪಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು, ಬಟ್ ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲಿ ನಿಮಗೆ ಮೇ ಬಿ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರ್ಬೋದು. ಇಲ್ಲಿ ಬನ್ನಿ. ಇದೀಗ ನಾವು ಯೂಸ್ ಮಾಡೋದು ಚಿಕನ್ ಲೆಗ್, ಆಯಿತಾ, ಬೋನ್ಲೆಸ್ ಚಿಕನ್ ಲೆಗ್. ನೀವು ಬೇಕಾದರೆ ಚಿಕನ್ ಬ್ರೆಸ್ಟ್ ಯೂಸ್ ಮಾಡ್ಬೋದು, ಬಟ್ ಚಿಕನ್ ಬ್ರೆಸ್ಟ್ ಇದು ಟೇಸ್ಟ್ ಅಷ್ಟು ಒಳ್ಳೆ ಇರಲ್ಲ. ಬಟ್ ಲೋ ಫ್ಯಾಟ್, ಹೆಲ್ದಿ ಆಗಬೇಕಾದ್ರೆ, ಜಾಸ್ತಿ ಹೆಲ್ದಿ ಆಗಬೇಕಾದ್ರೆ ಬ್ರೆಸ್ಟ್ ತಿನ್ನೋದು ಒಳ್ಳೆಯದು. ನಮ್ಮ ಮ್ಯಾರಿನೇಟಿಗೆ ನಾವು ಯೂಸ್ ಮಾಡ್ತೇವೆ ಇದೆಲ್ಲ ಸ್ಪೈಸಸ್. ಸ್ಕ್ರೀನಲ್ಲಿ ಬರೆದಿರ್ತೇನೆ. ಉಪ್ಪಿದೆ, ಮೆಣಸಿನ ಹುಡಿ ಇದೆ, ಟರ್ಮರಿಕ್ ಇದೆ, ಕಸ್ತೂರಿ ಮೇಥಿ, ಬ್ಲ್ಯಾಕ್ ಪೆಪ್ಪರ್, ಬ್ಲ್ಯಾಕ್ ಸಾಲ್ಟ್ ಇಲ್ಲದಿದ್ದರೆ ಚಾಟ್ ಮಸಾಲ ಯೂಸ್ ಮಾಡ್ಬೋದು. ಈಗ ನಾವು ಎಲ್ಲ ಸ್ಪೈಸಸನ್ನು ಚಿಕನ್ ಜೊತೆ ಮಿಕ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಸ್ಪೈಸಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಬರೆದಿಡ್ತೇನೆ. ಈಗೆಲ್ಲ ಮಿಕ್ಸ್ ಮಾಡೋದು, ಆಯಿತಾ. ಇದು ಗ್ರೀಕ್ ಯೋಗರ್ಟ್. ಕರ್ಡ್ ಯೂಸ್ ಮಾಡಿದರೆ ಸ್ವಲ್ಪ ಒಂಥರ ಲಿಕ್ವಿಡ್ ಥರ ಆಗ್ತದೆ. ಸೊ ಇದಕ್ಕೆ ನಾವು ಗ್ರೀಕ್ ಯೋಗರ್ಟ್ ಮಿಕ್ಸ್ ಮಾಡ್ತೇವೆ. ಇದು ಹೈ ಪ್ರೋಟೀನ್ ಗ್ರೀಕ್ ಯೋಗರ್ಟ್. ಸೊ ಇದರಲ್ಲಿ ಥಿಕ್ನೆಸ್ ನೋಡಿ, ಒಳ್ಳೆ ಥಿಕ್ನೆಸ್ ಇದೆ. ಮತ್ತು ಇನ್ನೊಂದು ಸ್ಟೆಪ್ ಏನಂದರೆ, ಇದು ಆನಿಯನ್ ಉಂಟಲ್ಲ, ನಾವು ಲಾಸ್ಟ್ ಏರ್ ಫ್ರೈಯರಲ್ಲಿ ಗ್ರಿಲ್ ಮಾಡ್ತೇವೆ. ಇದೆಲ್ಲ ನಾವು ಬೇಸಿಕ್ಲಿ ಗ್ರಿಲ್ ಮಾಡೋದು ಏರ್ ಫ್ರೈಯರಲ್ಲಿ. ಆನಿಯನನ್ನು ಮಿಕ್ಸ್ ಮಾಡಿದ ನಂತರ ನಾವು ಇದು ಲೆಮನನ್ನು ಸ್ಕ್ವೀಸ್ ಮಾಡ್ತೇವೆ. ಲೆಮನನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ತೇವೆ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೇವೆ. ಇನ್ನೊಂದು ನೆನಪಿಡಿ, ಈಗ ಇದು ಕಲರ್ ನೋಡಿದ್ರದು ಒಳ್ಳೆ ಕೆಂಪಿದೆ, ಗೊತ್ತಾಯ್ತಾ, ಸ್ವಲ್ಪ ರೆಡ್ಡಿಶ್ ಟೈಪ್ ಇದೆ. ಸೊ ಕೆಂಪಾಗಬೇಕು, ಇಲ್ಲಾದರೆ ನಿಮ್ಮದು ಫ್ಲೇವರಿಂಗ್ ಅಷ್ಟು ಒಳ್ಳೆ ಬರುವುದಿಲ್ಲ. ಸೊ ಇದನ್ನು ನಾವೀಗ ಹೀಗೆ ಮುಚ್ಚಿ, ಆಯಿತಾ, ಹೀಗೆ ಮುಚ್ಚಿ ಫ್ರಿಜ್ ಒಳಗೆ ಇಡ್ತೇವೆ. ಫ್ರಿಜ್ ಒಳಗೆ ಇಟ್ಟು ಫ್ರಿಜ್ಜನ್ನು ಕ್ಲೋಸ್ ಮಾಡ್ತೇನೆ. ಒಂದು ಸ್ಟೆಪ್ ಮರ್ತೋಯ್ತು ಮಾರಿ. ಎಂತ ಗೊತ್ತಾ, ಮರ್ತೋಗಿದ್ದು ಸಹ ತೋರಿಸ್ಬೇಕು, ಕ್ಯಾಮ್ರಾ ಆಫ್ ಮಾಡ್ಬೇಕಂತ ಇಲ್ಲ. ಎಂತ ಮರ್ತೋಗಿದಂದರೆ ಎಣ್ಣೆ, ಆಯಿತಾ, ಎಣ್ಣೆ ಹಾಕಲಿಕ್ಕೆ ಮರ್ತೋಯ್ತು. ನೀವು ಆ್ಯಕ್ಚುಲಿ ಎಲ್ಲ ರೆಸಿಪಿ ಪ್ರಕಾರ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತಾರೆ. ಮಸ್ಟರ್ಡ್ ಆಯಿಲ್ ಅಂದರೆ ಎಂತ? ಅದು ಎಂತ ಸಾಸು ಮಾವ ಅಂತ, ಸಾಸಿವೆ ಮಸ್ಟರ್ಡ್ ಆಯಿಲ್ ಬೇಸಿಕ್ಲಿ. ಬಟ್ ನಮ್ಮ ಹತ್ರ ಮಸ್ಟರ್ಡ್ ಆಯಿಲ್ ಇಲ್ಲ. ಮತ್ತು ನಾವು ಇಲ್ಲಿ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಸೊ ಅದಕ್ಕೆ ನಾನು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತೇನೆ. ಜಾಸ್ತಿ ಅಲ್ಲ, 1 ಸ್ಪೂನು ಹಾಕ್ತೇನೆ. 1 ಟೀ ಸ್ಪೂನನ್ನು ಹಾಕಿ ಈಗ ವಾಪಸ ಕೈ ತೊಳಿಬೇಕು. ವಾಪಸ ಮಿಕ್ಸ್ ಮಾಡಿ, ಹೀಗೆ ಮಿಕ್ಸ್ ಮಾಡೋದು. ಚಂದ ಮಾಡಿ ಮಿಕ್ಸ್ ಮಾಡಿ, ಆಯಿತಾ, ಚಂದ ಮಾಡಿ ಮಿಕ್ಸ್ ಮಾಡಿ. ಈಗ ನೋಡಿ ಚಂದ ಕಾಣ್ತದಲ್ಲ. 8 hours later. ಸೊ ಫ್ರಿಜ್ಜಿಂದ ನಮ್ಮದು ಮ್ಯಾರಿನೇಟ್ ಮಾಡಿದ ಚಿಕನನ್ನು ನಾವು ಹೊರಗೆ ತೆಗೆದ್ವಿ. ಈಗ ಫಸ್ಟ್ ಏನಂದರೆ ಓವನಲ್ಲಿ ಮಾಡೋದಲ್ಲ. ಸೊ ಅದಕ್ಕೆ ಈ ಓವನನ್ನು ಸ್ವಲ್ಪ ಪ್ರೀ ಹೀಟ್ ಮಾಡೋ ಒಂದು ಸಿಸ್ಟಮ್ ಉಂಟು. ಅದು ಓದಿದೆ ನಾನು, ಪ್ರೀ ಹೀಟ್ ಮಾಡಬೇಕಂತ. ಒಂದು 5 ನಿಮಿಷದಗೋಸ್ಕರ ಪ್ರೀ ಹೀಟ್ ಮಾಡ್ತೇನೆ. ಟೈಮ್ 5 ಮತ್ತು ಟೆಂಪರೇಚರ್ ಎಷ್ಟಂದರೆ 170, 180, 190 ಡಿಗ್ರಿ, ಆಯಿತಾ. ಈಗ ಹೀಗೆ ಹೀಟ್ ಮಾಡೋದು, ಅದರೊಳಗೆ ಹೀಟ್ ಆಗ್ತಾ ಇರ್ತದೆ ಅಂತ, ಆಯಿತಾ. ನಾನು ಲೈಫಲ್ಲಿ ಉಂಟಲ್ಲ, ಯಾವಾಗಲೊಂದು ಆಸೆ ಇತ್ತು ಇಂಥದ್ದೊಂದು ಸ್ಕ್ಯೂವರಲ್ಲಿ ಚಿಕನನ್ನು ಮಾಡಲಿಕ್ಕೆ. ಇವತ್ತು ಚಾನ್ಸ್ ಬಂತು. ಸೊ ಏನಂದರೆ, ಫಸ್ಟ್ 1 ಪೀಸ್ ಚಿಕನ್, ಆಯಿತಾ, 1 ಪೀಸ್ ಹೋಗು ಮಾರೆ, 1 ಪೀಸ್ ಚಿಕನ್, 1 ಆನಿಯನ್, ಆಯಿತಾ. ಮತ್ತು ವಾಪಸ್ 1 ಪೀಸ್ ಚಿಕನ್, 1 ಪೀಸ್ ಆನಿಯನ್. ಹಾಗೆ ಮಾಡ್ತಾ ಹೋಗೋದು ಮೆಲ್ಲ, ಕೈ ಸ್ವಲ್ಪ ಮೆಲ್ಲ. ಓಕೆ, ಸೊ ಈಗ ಚಿಕನ್ ಎಲ್ಲ ಸ್ಕ್ಯೂವರ್ ಮೇಲೆ ಹಾಕಿ ಆಯಿತು. ಸ್ವಲ್ಪ ಮೆಲ್ಲ ಎಕ್ಸ್ಟ್ರಾ ಎಲ್ಲ ಇದ್ದದ್ದು ಸ್ವಲ್ಪ ಚೆಂದ ಮಾಡಿ ಮ್ಯಾರಿನೇಟನ್ನು ಹೀಗೆ ಹಾಕಿದರೆ ಆಯಿತು. ಓಕೆ, ಸೊ ಈಗ ನಮ್ಮ ಓವನ್ ಪ್ರೀ ಹೀಟ್ ಆಗಿ ಆಯಿತು. ಬಿಸಿ ಇರ್ತದೆ ಒಳಗೆ, ಆಯಿತಾ. ಸೊ ಈಗ ನಾವು ಇದನ್ನು ತೆಗೆದು, ಗ್ಲೌಸ್ ಸೇಫ್ಟಿಗೆ ಯೂಸ್ ಮಾಡೋದು, ನನಗೆ ಗೊತ್ತಿಲ್ಲ ಹೇಗೆ ಇರ್ತದೆ ಅಂತ. ಇದನ್ನು ಇಲ್ಲಿ ಮೆಲ್ಲವಾಗಿ ಇಡ್ತೇನೆ. ಹೌದು, ಬಿಸಿಯಾಗಿದೆ. ಹೀಗೆ ಇಟ್ಟು ಈಗ ಇನ್ನೊಂದಿಡುವ, ಮತ್ತೆ ಇನ್ನೊಂದಿಡುವ. ಸೊ ಈಗ ನಾವೆಂತ ಮಾಡ್ತೇವೆ ಅಂದರೆ, ಇದನ್ನು ಕ್ಲೋಸ್ ಮಾಡ್ತೇವೆ. ಓಕೆ, ಸೊ ಈಗ ಇದರಲ್ಲಿ ಒಂದು ಆಪ್ಷನ್ ಇದೆ ಚಿಕನ್ ಅಂತ. ಸೊ ಇದರಲ್ಲಿ 200 ಡಿಗ್ರೀಸ್ ಅಂತ ತೋರಿಸ್ತಾ ಉಂಟು. ಮತ್ತು ಟೈಮ್ ಅಷ್ಟು ಬೇಡ, ಅದು ನನಗೆ ಗೊತ್ತುಂಟು. ಟೈಮ್ ನಾವು ಸ್ವಲ್ಪ ಕಮ್ಮಿ ಮಾಡ್ತೇವೆ. ಟೈಮನ್ನು ನಾವು 15 ಮಿನಿಟ್ಸಿಗೆ ಇಡ್ತೇವೆ, ಆಯಿತಾ. ಸ್ಟಾರ್ಟ್ ಮಾಡ್ತೇವೆ. ಓವನ್ ಒಳಗಿದ್ದ ರೆಸಿಪಿ ರೆಡಿ. ಚಿಕನ್ ಟಿಕ್ಕಾವ ಏನಂತ ಗೊತ್ತಿಲ್ಲ, ಬಟ್ ಏನೋ ರೆಡಿಯಾಗಿದೆ. ಸೊ ಈಗ ನಾವು ಅದಕ್ಕೆ ಡಿಪ್
ಸಾಸ್ ಅಂತ ಒಂದು ಮಾಡುವ. ಇದರೊಳಗೆ ನಾನು ಸ್ವಲ್ಪ ಮಿಂಟ್ ಲೀವ್ಸ್, ಗರಂ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಮತ್ತು ಪೆಪ್ಪರನ್ನು ಹಾಕಿದ್ದೇನೆ. ಈಗ ನಾನು ಈ ಗ್ರೀಕ್ ಯೋಗರ್ಟನ್ನು ಹಾಕ್ತೇನೆ. ನೀವು ಬೇಕಾದರೆ ಕರ್ಡ್ ಕೂಡ ಹಾಕ್ಬೋದು. ಸೊ ಇದಕ್ಕೆ ನಾವೀಗ ಸ್ವಲ್ಪ ನೀರು ಹಾಕ್ತೇವೆ. ಈಗ ನೀರು ಹಾಕಿದ್ದೇವೆ. ನೀರನ್ನು ಹಾಕಿದನೆಲ್ಲ ಸ್ವಲ್ಪ ನಾವು ಮಿಕ್ಸ್ ಮಾಡ್ತೇವೆ ಚಂದ ಮಾಡಿ. ಗ್ರ್ಯಾಂಡ್ ರಿವೀಲಿಗೆ ರೆಡಿಯಾ? ಬಿಸಿ ಬಿಸಿ ಇದೆ. ಚಂದ ಕಾಣಿಸ್ತಾ ಇದೆ ಅಲ್ಲ? ಹೇಗೆ ಮೇಡಮ್? ನೋಡಿ, ನಮ್ಮ ಚಿಕನ್ XYZ ರೆಡಿ ಆಗಿದೆ. ಚಿಕನ್ ಟಿಕ್ಕ ಥರನೇ ಇದೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆಯಲ್ಲ? ಸೊ ಈಗ ತಿನ್ನುವ ಟೈಮ್ ಬಂತು. ಯಾವ ಪೀಸಪ್ಪ? ಇದನ್ನು ತೆಗೆಯುವ, ಎಲ್ಲ ಲೆಗ್ ಪೀಸೆ. ಇದನ್ನು ಸ್ವಲ್ಪ ಸಾಸಲ್ಲಿ ಡಿಪ್ ಮಾಡಿ ಒಳ್ಳೆಯದಾಗಿದೆ ನೋಡಿ, ಒಳ್ಳೆ ಕುಕ್ ಆಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿತ್ತು. ಖಾರ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ? ಖಾರ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಅವಳಿಗೆ ಪಾಪ ಹಸಿವಾಗ್ತಾ ಉಂಟು. ಖಾರ ಕಮ್ಮಿ ಆಗಿ ಜಾಸ್ತಿ ಆಗಲಿ, ನಮಗೆ ಪ್ರೋಟೀನ್ ಸಿಗ್ತದೆ. ಸೊ ನಾವು ತಿಂದು ನಾಳೆ ಮರ್ತು ಹೋಗ್ತೇವೆ. ಬಟ್ ಫಸ್ಟ್ ಟೈಮ್ ಮಾಡಿದ್ದಕ್ಕೆ ತುಂಬ ಒಳ್ಳೆಯದಾಗಿದೆ. ಸೊ ಮೇನ್ ಏನಂದರೆ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ ಟೇಸ್ಟ್ ಎಷ್ಟು ಒಳ್ಳೆ ಆಗಿದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ? ಸೊ ಹಾಗೆ ನಾವು ತಿಂತೇವೆ. ಎಂತ ಹೆಂಡತಿ, ಹೇಗೆ ತಿನ್ನುವ? ಹಾಂ, ಆಯ್ತಾಯ್ತು, ತಿನ್ನಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ ಎಂತ ಮಾಡೋದು. ಕಮೆಂಟಲ್ಲಿ ಏನಿದ್ರೆ ವೆಜ್ ಮಾಡ್ತೇವೆ ನಾವು. ಮಶ್ರೂಮ್ ಮಾಡುವ ನಾಳೆ ಅಲ್ಲ? ಮಶ್ರೂಮ್ ಸುಕ್ಕ ಮಾಡ್ತಾಳೆ ಅಂತ ಹೇಳಿದಾಳೆ ಹೆಂಡತಿ. ಸೊ ನೋಡುವ ಹೇಗೆ ಮಾಡ್ತಾಳೆ, ಅದನ್ನು ಕೂಡ ನಾವು ರೆಕಾರ್ಡ್ ಮಾಡೋದು. ಆಯಿತಾ? ಓಕೆ, ಗುಡ್ ನೈಟ್.